ಖಂಡನೆಗೆ ಮೂಲ ಸೀಮಿತ ಆಗಿರೋ ಹೊರತಾಗಿ ವಿರೋಧ ಪಕ್ಷ ಸಂಪೂರ್ಣ BJP ಒಳಗಂತೂ ನಾಯಕತ್ವದ ದೊಡ್ಡ ಕೊರತೆ ಆಗೈತಿ. ಅವ್ರು ಬರೀ ಯಾಕಂದ್ರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದರೆ 108 ಭ್ರಷ್ಟಾಚಾರ ಆರೋಪ ಅದಾವೆ ವಿಜೇಂದ್ರ ಮೇಲೂ ಅದಾವು, ಅವ್ರ ತಂದೆ ಸಹಿ ಡುಪ್ಲಿಕೇಟ್ ಮಾಡಿದ ಸಹಿನೂ ಅದಾವು, ಅವ್ರ ತಂದೆ ಮೇಲೇ ಪೋಕ್ಸೋ ಇದೆ. ಹೀಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತೇನೋ ವೀಕ್ಷಕರು ಬಂದಾರ್ತು BJP ಅವರು, ಮತ್ತು ಇವರು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸೋದಂದು BJPದು ಒಂದು 4 ಸ್ವಾಮಿಗಳನ್ನ ಹಿಡ್ದಾರೆ. ಅವರಿದ್ರೆ ಹೋಗೋಗಿ ಯಡಿಯೂರಪ್ಪ ಯಾವ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರುದ್ಧ ಮಾಡ್ತೀವಿ. ಈ ಸ್ವಾಮಿಗಳ ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರೆ? ಹಾಂ, ಹಿಂಗೆ ಹೋಗೋದು ಸರ್. ಹಂಗಿದ್ರೆ ಯಾವುದು BJP ನೋಡಿರಿ, ಈಗ ಯಾರೋ ಪ್ರಾಮಾಣಿಕರು ಬಂದಾರತ್ತಿವತ್ತು, ಯಾರೋ ಅವರು ಇಬ್ಬರು ವೀಕ್ಷಕರು ಬಂದಾರೆ. ಬಹುಶಃ ಅವ್ರನ್ನ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿಜೇಂದ್ರಗೆ, ಹಂಗೆ ಅನ್ನಿಸ್ತೈತೆ ನನಗೆ. ಸುದ್ದಿ ಬಂದ ಪ್ರಕಾರ ಇವ್ರು ಸ್ಟ್ರಿಕ್ಟ್ ಅದಾರೆ. ಈಗ ಬಂದವರು ಈಗೇನು ರಾಷ್ಟ್ರೀಯ ಸಹ ಪ್ರಧಾನ ಸಂಘಟನಾ ಏನು ಬಂದಾರಲ್ಲ, ಅವರು ಇನ್ನೊಬ್ಬರು ನಮ್ಮ ದೊಡ್ಡ ರಾಜ್ಯಸಭಾ ಸದಸ್ಯರಿದ್ರು ವರ್ಷದವ್ರು, ಇಬ್ಬರು ಪ್ರಾಮಾಣಿಕರದಾರ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ BJP ಉಳಿತೈತೆ. ಮತ್ತು ಇದೇ ಭ್ರಷ್ಟ ಕುಟುಂಬನೇ ಮುಂದುವರ್ಸಿದ್ರೆ BJPನೂ